ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 13 ಜುಲೈ 2017. ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ರಾಷ್ಟ್ರೀಕೃತ ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆಗೆ ಚಾಲನೆ. ನಮ್ಮ ಕರ್ನಾಟಕ ಮೂಲದ ಪ್ರಮುಖ 2 ನ್ಯಾಷನಲೈಸ್ ಬ್ಯಾಂಕ್ಸ್ ರಾಷ್ಟ್ರೀಕೃತ ಬ್ಯಾಂಕ್ಗಳಾದ ಕೆನರಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್. ಅದೇ ರೀತಿ ಇನ್ನೊಂದು ಮಹಾರಾಷ್ಟ್ರದ ಮೂಲದ ದೇನಾ ಬ್ಯಾಂಕ್. ಈ 3 ಬ್ಯಾಂಕ್ಗಳು ವಿಲೀನಗೊಳ್ಳುವ ಸಂಬಂಧ ಅಂದರೆ ಮರ್ಜ್ ಆಗುವ ಸಂಬಂಧ ಬ್ಯಾಂಕಿನ ಅಧಿಕಾರ ಮಟ್ಟದಲ್ಲಿ ಮಾತುಕತೆ ಆರಂಭಿಸಲು ಕೇಂದ್ರ ಹಣಕಾಸು ಸಚಿವಾಲಯ ಒಂದು ಸೂಚನೆಯ ಒಂದು ನೋಟಿಫಿಕೇಶನ್ ಕೊಟ್ಟಿದೆ. ನಮ್ಮ ದೇಶದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಪೈಕಿ ಕೆನರಾ ಬ್ಯಾಂಕ್ 4ನೇ ಅತಿ ದೊಡ್ಡ ಬ್ಯಾಂಕ್ ಆಗಿದೆ ಮತ್ತು ಮೊದಲ 3 ಸ್ಥಾನಗಳಲ್ಲಿ ಯಾವಿದೆ ಅಂದರೆ ಭಾರತೀಯ ಸ್ಟೇಟ್ ಬ್ಯಾಂಕ್, ಇದು ನಮ್ಮ ದೇಶದಲ್ಲಿ ಅತಿ ದೊಡ್ಡ ಬ್ಯಾಂಕ್, ಮೊದಲನೇ ಸ್ಥಾನದಲ್ಲಿದೆ. ನಂತರ ಬ್ಯಾಂಕ್ ಆಫ್ ಬರೋಡಾ 2ನೇ ಸ್ಥಾನ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 3ನೇ ಸ್ಥಾನ, ನಂತರ 4ನೇ ಅತಿ ದೊಡ್ಡ ಬ್ಯಾಂಕ್ ಆಗಿರೋದು ಕೆನರಾ ಬ್ಯಾಂಕ್. ಸೊ ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ, ಇತ್ತೀಚೆಗೆ ಹಣಕಾಸು ಸಚಿವಾಲಯ, ಕೇಂದ್ರ ಹಣಕಾಸು ಸಚಿವಾಲಯ 3 ಬ್ಯಾಂಕ್ಗಳ ವಿಲೀನಗೊಳ್ಳಗೋಸ್ಕರ ಅದರ ಸಂಬಂಧ ಮಾತುಕತೆಗೆ ಅಧಿಕಾರ ಮಟ್ಟದಲ್ಲಿ ಮಾತುಕತೆ ಆರಂಭಿಸಲು ಒಂದು ಸೂಚನೆಯನ್ನು ಹೊರಡಿಸಿದೆ. ಆ ಬ್ಯಾಂಕ್ಗಳು ಯಾವ್ಯಾವ ಅಂತ ಕೇಳಬಹುದು. ಆ ಬ್ಯಾಂಕ್ ಯಾವಂದ್ರೆ ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್ ಮತ್ತು ಮಹಾರಾಷ್ಟ್ರ ಮೂಲದ ದೇನಾ ಬ್ಯಾಂಕ್. ಸೊ ಟೋಟಲ್ ಆಗಿ 3 ಬ್ಯಾಂಕ್ಗಳ ಒಂದು ವಿಲೀನಗೊಳ್ಳುವ ಸಂಬಂಧ ಒಂದು ಮಾತುಕತೆಗೆ ಕೇಂದ್ರ ಹಣಕಾಸು ಸಚಿವಾಲಯ ಸೂಚನೆಯನ್ನ ಕೊಟ್ಟಿದೆ. ಓಕೆ. ತೆಲಂಗಾಣದಲ್ಲಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡನೆ. ತೆಲಂಗಾಣ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಆದ್ಯತೆ ನೀಡೋಗೋಸ್ಕರ, ಅದೇ ರೀತಿ ಹಲವಾರು ಆಧುನಿಕ ಹಾಗೂ ವೈಜ್ಞಾನಿಕವಾಗಿ ಕೃಷಿ ಚಟುವಟಿಕೆ ಕೈಗೊಳ್ಳಲು ರೈತರಿಗೆ ತರಬೇತಿ ನೀಡಲು, ಅದೇ ರೀತಿ ಗ್ರಾಮ ಮಟ್ಟದಿಂದ ಕೃಷಿಕರನ್ನ ಒಗ್ಗೂಡಿಸಲು, ಕೃಷಿ ಸಂಘಟನೆಗಳನ್ನ ಸ್ಥಾಪಿಸಲು ಹಲವಾರು ಈ ತರ ಯೋಜನೆಗಳನ್ನ ಕೈಗೊಳ್ಳೋಗೋಸ್ಕರ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನವನ್ನ ಒಂದು ನೀಡುವ ಉದ್ದೇಶವನ್ನು ಇಟ್ಕೊಂಡು ಪ್ರತ್ಯೇಕ ಬಜೆಟ್ ಮಂಡಿಸಲು ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರು ನಿರ್ಧಾರವನ್ನು ಕೈಗೊಳ್ಳುತ್ತಿದ್ದಾರೆ. ಅದರ ಅರ್ಥ ಏನಂದ್ರೆ, ಮುಂದಿನ ವರ್ಷದಿಂದ ತೆಲಂಗಾಣ ಸರ್ಕಾರ ಪ್ರತ್ಯೇಕ ಕೃಷಿ ಬಜೆಟ್ ಅನ್ನ ಮಂಡಿಸಲಿದಂತೆ. ಕೇಂದ್ರೀಯ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುವ ವೈದ್ಯರ ನಿವೃತ್ತಿ ವಯಸ್ಸಿನಲ್ಲಿ ಏರಿಕೆ, ರಿಟೈರ್ಮೆಂಟ್ ವಯಸ್ಸಿನಲ್ಲಿ ಏರಿಕೆಯನ್ನು ಮಾಡಲಾಗಿದೆ. ಅಂದರೆ BSF ಮತ್ತು CRPF ನಂತಹ ಕೇಂದ್ರೀಯ ಸಶಸ್ತ್ರ ಪಡೆಗಳಲ್ಲಿ ಯಾರು ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ರಿಟೈರ್ಮೆಂಟ್ ವಯಸ್ಸನ್ನು 60ರಿಂದ 65ಕ್ಕೆ ಏರಿಸಲಾಗಿದೆ. ಅದೇ ರೀತಿ ಕೇಂದ್ರ ಸಶಸ್ತ್ರ ಪಡೆ ಮತ್ತು ಆಸಾಂ ರೈಫಲ್ಸ್ನಲ್ಲಿ ಯಾರು ದುಡಿತಾ ಇದ್ದಾರೆ ವಿಶೇಷ ಪರಿಣಿತ ವೈದ್ಯಕೀಯ ಅಧಿಕಾರಿಗಳೆಂದರೆ ಅವರ ನಿವೃತ್ತಿ ವಯಸ್ಸನ್ನ, ರಿಟೈರ್ಮೆಂಟ್ ಏಜ್ ಅನ್ನ ಕೂಡ 60ರಿಂದ 65ಕ್ಕೆ ಏರಿಸಲಾಗಿದೆ. ನೋಡಿ, ಕೇಂದ್ರ ಪೊಲೀಸ್ ಪಡೆಗಳೆಂದರೆ ಅದರಲ್ಲಿ ಬರೋರು ಯಾರಂದ್ರೆ CRPF, BSF, CISF, ITBP, NDRF, NACG ಮತ್ತೆ SACB. ಸೊ ಇವುಗಳೆಲ್ಲ ಅಂದರೆ ಕೇಂದ್ರ ಪೊಲೀಸ್ ಪಡೆಗಳಲ್ಲಿ ಬರ್ತವೆ. ಸೊ ಕೇಂದ್ರ ಪೊಲೀಸ್ ಪಡೆಗಳಲ್ಲಿ ಅಂದರೆ ಈ ಕೇಂದ್ರೀಯ ಸಶಸ್ತ್ರ ಪಡೆಗಳಲ್ಲಿ ಯಾರ್ಯಾರು ವೈದ್ಯರಾಗಿ ಏನು ಸೇವೆಯನ್ನು ಸಲ್ಲಿಸಿದರೆ ಅವರ ರಿಟೈರ್ಮೆಂಟ್ ಏಜನ್ನು ಏರಿಕೆ ಮಾಡಲಿದೆ. ಈ ಒಂದು ಮಾಹಿತಿಯನ್ನು, ಈ ಒಂದು ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕೇಂದ್ರ ಸಚಿವ ಸಂಪುಟ ಸಭೆಯನ್ನು ನಡೆದಿತ್ತು, ಅದರಲ್ಲಿ ಕೈಗೊಳ್ಳಲಾಗಿದೆ ಈ ಒಂದು ನಿರ್ಧಾರ. ಹೆದ್ದಾರಿ ಡಿನೋಟಿಫೈ ಸುಪ್ರೀಂ ಸಮ್ಮತಿ. ಕೆಲವು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಂದರೆ 500 ವ್ಯಾಪ್ತಿ ಪ್ರದೇಶಗಳಲ್ಲಿ ಬರುವ ಏನು ಬಾರ್ಗಳು ಇರ್ಬೋದು ಅಥವಾ ಮದ್ಯದ ಅಂಗಡಿಗಳೇನಿದ್ವು, ಆ ಅಂಗಡಿಗಳನ್ನ ಮುಚ್ಚಿಸೋಸ್ಕರ ಒಂದು ಆದೇಶವನ್ನ ಹೊರಡಿಸಿತ್ತು. ಇದರ ಮುಖ್ಯ ಉದ್ದೇಶ ಏನೆಂದರೆ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಲಾರಿ ಅಥವಾ ಟ್ರಕ್ಗಳ ಮಾಲೀಕರು, ಡ್ರೈವರ್ಗಳು ಈ ಮದ್ಯವನ್ನ ಸೇವಿಸಿ ಅವರು ಅಪಘಾತಕ್ಕೆ ಅವರು ಒಳಗಾಗ್ತಿದ್ರು. ಅದನ್ನ ತಡೆಯುವುದಕ್ಕೋಸ್ಕರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 500 ವ್ಯಾಪ್ತಿಯಲ್ಲಿ ಬರುವ ಮದ್ಯದ ಅಂಗಡಿಗಳನ್ನು ಮುಚ್ಚಿಸೋಸ್ಕರ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ ನಂತರ ಕೆಲವು ರಾಜ್ಯಗಳು ಅದಕ್ಕೆ ತಡೆಯನ್ನ ಮಾಡಿದ್ರು, ಅಂದರೆ ಅದಕ್ಕೆ ವಿರೋಧನ ಮಾಡಿದ್ರು. ಹಾಗಾಗಿ ರಾಜ್ಯ ಸರ್ಕಾರ ಏನ್ ಮಾಡ್ತು ಅಂದ್ರೆ ಪಂಜಾಬ್ ಸರ್ಕಾರ ಏನ್ ಮಾಡ್ತು, ಮೊದಲಿಗೆ ಅವರು ಒಂದು ಬಿಲ್ ಅನ್ನ ಪಾಸ್ ಮಾಡಿ ಆ ರಾಷ್ಟ್ರೀಯ ಹೆದ್ದಾರಿ ಏನು ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಬರ್ತಿದ್ವು, ಆ ನಗರ ಪ್ರದೇಶಗಳಲ್ಲಿ ಬರುವ ಏನು ಹೆದ್ದಾರಿಗಳಿದ್ವು ಅವುಗಳನ್ನ ಡಿನೋಟಿಫೈ ಮಾಡಿ ಬಾರ್ ಮತ್ತೆ ರೆಸ್ಟೋರೆಂಟ್ಗಳಿಗೆ ಮದ್ಯವನ್ನ ಮಾರಾಟ ಮಾಡೋಗೋಸ್ಕರ ಒಂದು ಅವಕಾಶವನ್ನ ಮಾಡಿಕೊಟ್ಟು. ಅದೇ ರೀತಿ ಈಗ ಚಂಡೀಗಢ ಸರ್ಕಾರ
ಅದನ್ನು ಸಹಿತ ಏನು ಮಾಡಿದೆ, ಚಂಡೀಗಢ ನಗರದಲ್ಲಿ 12 ರಾಜ್ಯ ಹೆದ್ದಾರಿಗಳನ್ನು ಅದು ಏನು ಮಾಡಿದೆ, ಡಿನೋಟಿಫೈ ಮಾಡಿದೆ. ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳು ಏನು ಹಾದು ಹೋಗ್ತವೆ ಈ ಒಂದು ಚಂಡೀಗಢ ನಗರದಲ್ಲಿ, ಅವುಗಳು ಜಿಲ್ಲಾ ಮತ್ತು ಸ್ಥಳೀಯ ಸಂಸ್ಥೆಗಳ ರಸ್ತೆಗಳಂತ ಒಂದು ಬದಲಿಸಿ ಡಿನೋಟಿಫೈ ಅನ್ನ ಮಾಡಿ ಅಲ್ಲಿ ಬಾರ್ ಮತ್ತೆ ರೆಸ್ಟೋರೆಂಟ್ಗಳಿಗೆ ಅನುಮತಿಯನ್ನ ಕೊಟ್ಟಿದ್ವೆ. ಸೊ ಇದರ ಮುಖಾಂತರ ಏನು ಹೇಳ್ಬೋದು, ಈ ಸುಪ್ರೀಂ ಕೋರ್ಟ್ ಏನು ಒಂದು ಆರ್ಡರ್ ಏನು ಕೊಟ್ಟಿತ್ತು, ಒಂದು ಆದೇಶವನ್ನು ಹೊರಡಿಸಿತು, ಅದನ್ನ ಈ ಸರ್ಕಾರಗಳು ಬೈಪಾಸ್ ಮಾಡಿದ್ವಿ. ಆದರೆ ಈ ತರ ಮಾಡುವ ಒಂದು ಏನು ಅವಕಾಶ ಏನಿದೆ ಅದಕ್ಕೆ ಸಮ್ಮತಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅಂದ್ರೆ ಆ ತರ ಒಂದು ಅವಕಾಶ ಇದೆ, ಆ ತರ ಮಾಡ್ಬೇಕಂತ ಒಂದು ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿದೆ. ಅದಕ್ಕೆ ಏನ್ ಹೇಳಿದೆ, ಹೆದ್ದಾರಿ ಡಿನೋಟಿಫೈ ಸುಪ್ರೀಂ ಸಮ್ಮತಿ. ಅಂದ್ರೆ ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿನ ಹೆದ್ದಾರಿಯನ್ನ ಡಿನೋಟಿಫೈ ಮಾಡುವ ಒಂದು ಅವಕಾಶ, ಒಂದು ನಿರ್ಧಾರ, ಆ ಒಂದು ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಏನಂದ್ರೆ ಸಮ್ಮತಿಯನ್ನ ಸೂಚಿಸಿದೆ. ಗಂಗಾ ನದಿಯಲ್ಲಿ ಕಸ ಹಾಕಿದರೆ 50,000 ದಂಡ, NGT ಆದೇಶ. NGT ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಸೊ ನಮ್ಮ ಹಿಂದೂಗಳ ಪವಿತ್ರ ಗಂಗಾ ನದಿ, ಆ ಗಂಗಾ ನದಿಯಲ್ಲಿ ಯಾರು ಕಸ ಹಾಕ್ತಾರೆ ಅವರಿಗೆ 50,000 ರೂಪಾಯಿನ ದಂಡ ವಿಧಿಸಬೇಕಂತ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಆದೇಶವನ್ನ ಹೊರಡಿಸಿದೆ. ಅದೇ ರೀತಿ ಉನ್ನಾವೋ ಮತ್ತು ಹರಿದ್ವಾರದಲ್ಲಿನ ಗಂಗಾ ನದಿಯ ಏನು ದಡ ಇದೆ, ಆ ದಡದಿಂದ 500 ಮೀಟರ್ ವ್ಯಾಪ್ತಿಯವರೆಗೆ ಕಸ ಎಸೆಯಲು ಅಧಿಕಾರಿಗಳು ಅವಕಾಶವನ್ನು ನೀಡಬಾರದು ಅಂತ. ಅದೇ ರೀತಿ 100 ಮೀಟರ್ಗಳ ವ್ಯಾಪ್ತಿಯಲ್ಲಿ ನಾನ್ ಡೆವಲಪ್ಮೆಂಟ್ ಝೋನ್, ಶೂನ್ಯ ಅಭಿವೃದ್ಧಿ ಪ್ರದೇಶ ಅಂತ ಅದು ಗುರುತಿಸಬೇಕಂತ ಈ ಒಂದು ಆದೇಶವನ್ನ ನ್ಯಾಯಪೀಠ ಆದೇಶವನ್ನು ನೀಡಿದೆ. ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಒಂದು ವೇಳೆ ಈ ಆದೇಶವನ್ನ ಯಾರಾದರೂ ಉಲ್ಲಂಘನೆ ಮಾಡಿದರೆ ಅವರಿಗೆ 50,000 ರೂಪಾಯಿನ ದಂಡ ವಿಧಿಸಬೇಕಂತ ಒಂದು ಸೂಚನೆಯನ್ನ ಹೊರಡಿಸಿದೆ. ಸೊ ನಾವು ಇಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ನಾನು ಹಲವಾರು ಸರತಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೊಂದು ಸರತಿ ನಾವು ಇಲ್ಲಿ ರಿವಿಷನ್ ಮಾಡೋಣ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದು ಎಸ್ಟಾಬ್ಲಿಷ್ ಆಗಿದ್ದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ 2010 ಮುಖಾಂತರ 18/10/2010ರಲ್ಲಿ. ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ. ಇದಕ್ಕಿಂತ ಮುಂಚೆ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಸ್ತಿತ್ವಕ್ಕೆ ಬರೋಕ್ಕಿಂತ ಮುಂಚೆ ನ್ಯಾಷನಲ್ ಎನ್ವೈರನ್ಮೆಂಟ್ ಅಪೆಲೇಟ್ ಅಥಾರಿಟಿ ಇತ್ತು. ಅದರ ಬದಲಾಗಿ ನಂತರ 2010ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಸ್ತಿತ್ವಕ್ಕೆ ಬಂತು. ನಮ್ಮ ದೇಶದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಯಾವುದೇ ಕೇಸಸ್ಗಳನ್ನ ಇದು ಡಿಸ್ಪೋಸಲ್ ಮಾಡುತ್ತೆ, ಅಂದ್ರೆ ಸಾಲ್ವ್ ಮಾಡುತ್ತೆ, ಮತ್ತೆ ಪರಿಸರಕ್ಕೆ ಒಂದು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಪರಿಸರದಿಂದ ಮನುಷ್ಯರಿಗೆ ಏನಾದರೂ ಡ್ಯಾಮೇಜ್ ಆದರೆ, ಏನಾದರೂ ಹಾರ್ಮ್ಫುಲ್ ಆದರೆ ಅದಕ್ಕೆ ಕಂಪನ್ಸೇಷನ್ ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೊಡಿಸುತ್ತೆ. ಇದು ಒಂದು ನಮ್ಮ ದೇಶದಲ್ಲಿ ಎನ್ವಿರಾನ್ಮೆಂಟಲ್ ಡಿಸ್ಪ್ಯೂಟ್ಗಳನ್ನ ಹ್ಯಾಂಡಲ್ ಮಾಡುವ ಒಂದು ಎಕ್ಸ್ಪರ್ಟೈಸ್ ಇದರಲ್ಲಿ ಇರ್ತಾರೆ. ಅವರು ಈ ಪರಿಸರಕ್ಕೆ ಒಂದು ಪ್ರೊಟೆಕ್ಷನ್ ಅನ್ನ ಮತ್ತೆ ಯಾವುದೇ ಇಶ್ಯೂಸ್ ಅನ್ನ ಸಾಲ್ವ್ ಮಾಡೋಕ್ಕೆ ಬಹಳ ಸಹಕಾರಿಯಾಗ್ತಾರೆ ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮುಖಾಂತರ. ಓಕೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ ಚೇರ್ಪರ್ಸನ್ಸ್ ಮತ್ತು ಮೆಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ ಚೇರ್ಪರ್ಸನ್ ಅವರು ಫುಲ್ ಟೈಮ್ ಚೇರ್ಪರ್ಸನ್ ಆಗಿರ್ತಾರೆ. ಮತ್ತೆ ಮೆಂಬರ್ಸ್ ಅದರಲ್ಲಿ ಇಬ್ರು ಅಂದ್ರೆ ಜುಡಿಷಿಯಲ್ ಮೆಂಬರ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ ಮೆಂಬರ್ಸ್ ಇರ್ತಾರೆ. ಜುಡಿಷಿಯಲ್ ಮೆಂಬರ್ಸು ಅಟ್ಲೀಸ್ಟ್ 10 ಅಥವಾ ಮ್ಯಾಕ್ಸಿಮಮ್ 20 ಇರ್ತಾರೆ, ಅವರು ಫುಲ್ ಟೈಮ್ ಜುಡಿಷಿಯಲ್ ಮೆಂಬರ್ಸ್ ಆಗಿರ್ತಾರೆ. ಮತ್ತು ಎಕ್ಸ್ಪರ್ಟ್ಸ್ ಮೆಂಬರ್ಸು ಮಿನಿಮಮ್ ಅಂದ್ರೆ ಅಟ್ಲೀಸ್ಟ್ 10 ಜನ ಇರ್ತಾರೆ ಅಥವಾ ಮ್ಯಾಕ್ಸಿಮಮ್ 20 ಜನ ಫುಲ್ ಟೈಮ್ ಎಕ್ಸ್ಪರ್ಟ್ಸ್ ಮೆಂಬರ್ಸ್ ಇರ್ತಾರೆ. ಚೇರ್ಪರ್ಸನ್ಗೆ ಕ್ವಾಲಿಫಿಕೇಶನ್ ಇರೋದು, ಈ ಚೇರ್ಪರ್ಸನ್ ಅವರು ಇಂಡಿಯಾದ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರ್ಬೋದು ಅಥವಾ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿರ್ಬೋದು ಅವರು. ಸೊ ಅವರು ಈ ಒಂದು ಚೇರ್ಪರ್ಸನ್ ಆಗೋಸ್ಕರ ಆ ಒಂದು ಹುದ್ದೆಗೆ ಅವರು ಅರ್ಹರು. ಅದೇ ರೀತಿ ಜುಡಿಷಿಯಲ್ ಮೆಂಬರ್ಸ್ ಆಗಬೇಕಾದ್ರೆ ಅವರ ಕ್ವಾಲಿಫಿಕೇಶನ್ ಏನಂದ್ರೆ ಅವರು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರಬೇಕು ಅಥವಾ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿರಬೇಕು ಅಥವಾ ಹೈಕೋರ್ಟ್ನ ಜಡ್ಜ್ ಆಗಿರಬೇಕು. NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅದ್ರ ಬಗ್ಗೆ ಈಗ ತಾನೇ ಹೇಳಿದೆ. ಅವರು ಒಂದು ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ ಕಂಪ್ಲೀಟ್ ಆಗಿ ನೈಲಾನ್ ಮತ್ತು ಗ್ಲಾಸ್ ಕೋಟೆಡ್ ಮಾಂಜಾ ಅದನ್ನ ಬ್ಯಾನ್ ಮಾಡಬೇಕು, ಕಂಪ್ಲೀಟ್ ಆಗಿ ಒಂದು ಆದೇಶವನ್ನ NGT ಅವರು ಹೊರಡಿಸಿದ್ದಾರೆ. ಇದರ ಒಂದು ಹಿನ್ನೆಲೆ ಏನಂದ್ರೆ ಈ ಗ್ಲಾಸ್ ಕೋಟೆಡ್ ಮಾಂಜಾ ಅಥವಾ ನೈಲಾನ್ ಇಂದ ಮಾಡಿದ ಕೈಟ್ ಸ್ಟ್ರಿಂಗ್ಸ್ ಅಂದ್ರೆ ಪತಂಗದ ಏನೋ ದಾರ ಇರುತ್ತೆ, ಆ ದಾರಗಳು ಪತಂಗನ ಉಡಾವಣೆ ಮಾಡಿದಾಗ ಗಿಡಗಳಿಗೆ ಸಿಕ್ಕಿಕೊಂಡಾಗ ಅಲ್ಲಿ ಪಕ್ಷಿಗಳು ಬಂದಾಗ ಪಕ್ಷಿಗಳು ಅದಕ್ಕೆ ತಗಲಿ ಆ ಪಕ್ಷಿಗಳು ಸಾವಿಗೀಡಾಗ್ತಿದ್ವಿ. ಅದನ್ನ ತಡೆದುಗೋಸ್ಕರ ಈ ಗ್ರೀನ್ ಟ್ರಿಬ್ಯುನಲ್ ಈಗ ಒಂದು ಕಂಪ್ಲೀಟ್ ಆಗಿ ನೈಲಾನ್ ಮತ್ತು ಗ್ಲಾಸ್ ಕೋಟೆಡ್ ಮಾಂಜಾನ ಬ್ಯಾನ್ ಮಾಡಬೇಕಂತ ಒಂದು ಆದೇಶವನ್ನ ಹೊರಡಿಸಿದೆ. ಯಾಕಂದ್ರೆ ನೈಲಾನ್ ಮತ್ತು ಗ್ಲಾಸ್ ಕೋಟೆಡ್ ಮಾಂಜಾ ಇವು ನಾನ್ ಬಯೋಡಿಗ್ರೇಡಬಲ್ ಸಿಂಥೆಟಿಕ್ ಮಟೀರಿಯಲ್. ಸೊ ಇದು ಮನುಷ್ಯರಿಗೆ, ಎನಿಮಲ್ಸ್ಗೆ, ಬರ್ಡ್ಸ್ಗೆ
ಭಾಳ ಹಾರ್ಮ್ಫುಲ್, ಅದೇ ರೀತಿ ಪರಿಸರಕ್ಕೂ ಸಹಿತ. ಸೊ ಅದನ್ನು ತಡೆಯೋದಕ್ಕೋಸ್ಕರ ಮತ್ತು ಅದರ ಮ್ಯಾನುಫ್ಯಾಕ್ಚರ್ ಮತ್ತು ಪರ್ಚೇಸ್ ಯೂಸ್ ಇದೇನಿದೆ ಅದನ್ನು ತಡೆಯೋದಕ್ಕೋಸ್ಕರ ಕಂಪ್ಲೀಟಾಗಿ ಬ್ಯಾನ್ ಮಾಡೋಕ್ಕೋಸ್ಕರ ಒಂದು ಆದೇಶವನ್ನು NGT ಅವರು ಹೊರಡಿಸಿದ್ದಾರೆ. ವಿಜ್ಞಾನಿಗಳು 25 ವುಡನ್ ರೈಟಿಂಗ್ ಟ್ಯಾಬ್ಲೆಟ್ಸ್ಗಳನ್ನು UKದಲ್ಲಿ ಪತ್ತೆ ಮಾಡಿದರೆ, ಡಿಸ್ಕವರನ್ನು ಮಾಡಿದರೆ. ಈ ರೈಟಿಂಗ್ ಟ್ಯಾಬ್ಲೆಟ್ಗಳು ಫಸ್ಟ್ ಸೆಂಚುರಿ ಎಡಿಗೆ ಸಂಬಂಧಪಟ್ಟಿದ್ದು ಮತ್ತು ಅದರಲ್ಲಿ ರೋಮನ್ಗೆ ಸಂಬಂಧಪಟ್ಟ ಕೆಲವು ಪತ್ರಗಳಿದಾವಂತೆ. ಸೊ ಕ್ವಶನ್ ಯಾವ ಥರ ಕೇಳಬಹುದಂದರೆ, ಇತ್ತೀಚೆಗೆ ಫಸ್ಟ್ ಸೆಂಚುರಿಗೆ ಸಂಬಂಧಪಟ್ಟ ರೋಮನ್ ಲೆಟರ್ಸನ್ನು ವಿಜ್ಞಾನಿಗಳು ಡಿಸ್ಕವರ್ ಮಾಡಿದರೆ ಅದು ಯಾವ ದೇಶದಲ್ಲಿ ಪತ್ತೆಯಾಗಿದೆ ಅಂತ ಕೇಳಬಹುದು. ಅದು UKದಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಓಕೆ. ಹರಿತ ಹರಂ ಇದು ತೆಲಂಗಾಣ ಸರ್ಕಾರದ ಒಂದು ಯೋಜನೆ. ಇದು ಸ್ಟಾರ್ಟ್ ಆಗಿದ್ದು ಜುಲೈ 5, 2015. ಇದರ ಮುಖ್ಯ ಒಂದು ಉದ್ದೇಶ ಏನಂದರೆ ತೆಲಂಗಾಣದಲ್ಲಿ ಟ್ರೀ ಕವರ್ ಅಂದರೆ ಟ್ರೀಗಳನ್ನು ಬೆಳೆಸೋದು, ಇನ್ಕ್ರೀಸ್ ಮಾಡೋದು ಇದರ ಒಂದು ಮುಖ್ಯ ಏಮು. ಇದರ ಮೂರನೇ ಫೇಸ್, ಥರ್ಡ್ ಫೇಸನ್ನು ಈ ತೆಲಂಗಾಣ ಸರ್ಕಾರದ ಚೀಫ್ ಮಿನಿಸ್ಟರ್ ಆದ ಕೆ ಚಂದ್ರಶೇಖರ್ ರಾವ್ ಅವರು ಲಾಂಚ್ ಮಾಡ್ತಾ ಇದ್ದಾರಂತೆ. ಇದರ ಮುಖಾಂತರ ಸದ್ಯದಲ್ಲಿ ತೆಲಂಗಾಣದಲ್ಲಿ 24% ಮಾತ್ರ ಟ್ರೀ ಕವರ್ ಇದೆಯಂತೆ. ಅದನ್ನು 33%ಗೆ ಹೆಚ್ಚಿಸೋಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಕೈಗೊಳ್ತಾ ಇದ್ದಾರಂತೆ. ಸೊ ನೆನಪಿಟ್ಕೊಡ್ರಿ, ಅದರ ಹೆಸರು ಹರಿತ ಹರಂ. ಒಲಿಂಪಿಕ್ಸ್ಗೆ ಪ್ಯಾರಿಸ್ ಮತ್ತು ಲಾಸ್ ಏಂಜಲೀಸ್ ಆತಿಥ್ಯ ನೀಡಲು ಒಪ್ಪಿಗೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇವರು 2024 ಮತ್ತು 2028ರ ಒಲಿಂಪಿಕ್ಸ್ಗೆ ಪ್ಯಾರಿಸ್ ಮತ್ತು ಲಾಸ್ ಏಂಜಲೀಸ್ ಆತಿಥ್ಯ ನೀಡಲು ಇವರು ಒಪ್ಪಿಕೊಂಡಿದ್ದಾರೆ. ಅಂದರೆ ಈ ಒಂದು ಸಮಿತಿ ಒಪ್ಪಿಕೊಂಡಿದೆ ಅಂತೆ. ಇದಕ್ಕೆ ಹಲವಾರು ಪೈಪೋಟಿಗಳನ್ನು ನಡೆದಿದ್ದು ಅಂತಿಮವಾಗಿ ಪ್ಯಾರಿಸ್ ಮತ್ತು ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗೆ ಆತಿಥ್ಯವನ್ನು ಪಡೆದುಕೊಂಡಿವೆ. ಇದಕ್ಕಿಂತ ಮುಂಚೆ ಅಂದರೆ 1900ರಲ್ಲಿ ಮತ್ತು 1924ರ ಒಲಿಂಪಿಕ್ಸ್ ಆತಿಥ್ಯವನ್ನು ವಹಿಸಿಕೊಂಡಿದ್ದು ಪ್ಯಾರಿಸ್ ಅಂತೆ, ಮತ್ತು ಲಾಸ್ ಏಂಜಲೀಸ್ 1932 ಮತ್ತು 1984ರಲ್ಲಿ ಆತಿಥ್ಯವನ್ನು ವಹಿಸಿಕೊಂಡಿತ್ತಂತೆ. ಈಗ 2024 ಮತ್ತು 2028ರ ಒಲಿಂಪಿಕ್ಸ್ಗೆ ಪ್ಯಾರಿಸ್ ಮತ್ತು ಲಾಸ್ ಏಂಜಲೀಸ್ ಆತಿಥ್ಯ ನೀಡಲು IOC ಒಪ್ಪಿಗೆಯನ್ನು ನೀಡಿದೆ. ಇದು ಒಲಿಂಪಿಕ್ನ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಇದೊಂದು ಲೋಗೋ. ಇದರಲ್ಲಿ 5 ರಿಂಗ್ಗಳಿವೆ. ಟೋಟಲ್ ಆಗಿ ನೆನಪಿಟ್ಕೊಡಿ, ಇವನ್ ಕಲರ್ ಸಹಿತ ನೆನಪಿಟ್ಕೊಳ್ರಿ. ಮೊನ್ನೆ ಒಂದು ಕ್ವಶನ್ ಬಂದಿತ್ತು KPTCL ಎಕ್ಸಾಮಲ್ಲಿ, ಏನಂದರೆ ಈ ಲೋಗೋದಲ್ಲಿ ಎಷ್ಟು ರಿಂಗ್ಗಳಿದಾವೆ ಅಂತ ಒಂದು ಕ್ವಶನ್ ಕೇಳಿದ್ರು. ಹಾಗಾಗಿ ಈ ಲೋಗೋದ ಇಂಪಾರ್ಟೆನ್ಸನ್ನು ಸಹಿತ ತಿಳ್ಕೊಳ್ಳಿ, ಮತ್ತು ಎಷ್ಟು ನಂಬರ್ ಆಫ್ ರಿಂಗ್ಸ್ ಎಷ್ಟಿದಾವೆ ಅಂತ ಕೂಡ ನೆನಪಿಟ್ಕೊಳ್ಳಿ. ಟೋಟಲ್ ಆಗಿ 5 ರಿಂಗ್ಸ್ ಇದ್ದಾವೆ. ಟೀಮ್ ಇಂಡಿಯಾ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಮಿಥಾಲಿ ರಾಜ್ ವಿಶ್ವ ದಾಖಲೆ. ಮಹಿಳಾ ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ನು ಗಳಿಸಿದ ಎಂಬ ಒಂದು ಅಗ್ರಮಾನ್ಯ ಆಟಗಾರ್ತಿ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದವರು ಟೀಮ್ ಇಂಡಿಯಾದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಮಿಥಾಲಿ ರಾಜ್. ಇವರು 183 ಪಂದ್ಯದಲ್ಲಿ 5,993 ರನ್ನನ್ನು ಗಳಿಸಿದ್ದಾರೆ. ಇದಕ್ಕಿಂತ ಮುಂಚೆ ಈ ಒಂದು ವಿಶ್ವ ದಾಖಲೆಯನ್ನು ಮಾಡಿದವರು ಇಂಗ್ಲೆಂಡಿನ ಆಟಗಾರ್ತಿ ಚಾರ್ಲೋಟೆ ಎಡ್ವರ್ಡ್ಸ್. ಈ ಚಾರ್ಲೋಟೆ ಎಡ್ವರ್ಡ್ಸ್ ಇವರು 191 ಪಂದ್ಯಗಳಲ್ಲಿ 5,992 ರನ್ನ ಇವರು ಸಿಡಿಸಿದ್ರು. ಆದರೆ ನಮ್ಮ ಭಾರತ ತಂಡದ ಮಹಿಳಾ ತಂಡದ ಕ್ರಿಕೆಟ್ ತಂಡದ ನಾಯಕಿಯಾದ ಮಿಥಾಲಿ ರಾಜ್ ಇವರು 183 ಪಂದ್ಯಗಳಲ್ಲಿ 5,993 ರನ್ನನ್ನು ಗಳಿಸಿ ಈ ಒಂದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಅಂದರೆ ಅವರಿಗೆ ಹಿಂದಿಟ್ಟಿದ್ದಾರೆ. ಸೊ ಇನ್ನು ಮಹಿಳಾ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲೇ 6,000 ರನ್ ಗಡಿ ದಾಟಿದ ಮೊದಲ ಮಹಿಳಾ ಆಟಗಾರ್ತಿಯಾಗಿ ಮಿಥಾಲಿ ರಾಜ್ ಅವರು ಹೊರಹೊಮ್ಮಿದ್ದಾರಂತೆ. ಇವರು 16 ವರ್ಷವಿದ್ದಾಗ ಅಂದರೆ 1990ರಲ್ಲಿ ಕ್ರಿಕೆಟ್ ಬದುಕನ್ನು ಇವರು ಆರಂಭಿಸಿದ್ರಂತೆ. ಅದೇ ರೀತಿ ಟೀಮ್ ಇಂಡಿಯಾ ಮಹಿಳಾ ತಂಡವನ್ನು ಇವರು ಮುನ್ನಡೆಸ್ತಾ ಇದ್ದಾರಂತೆ. ಪರಂಪರೆ ಯೋಜನೆಗಳಿಂದ ತಾಜ್ ಮಹಲ್ ಹೊರಗೆ. ವಿಶ್ವದ 7 ಅದ್ಭುತಗಳಲ್ಲಿ ಆಗ್ರಾದ ತಾಜ್ ಮಹಲ್ ಸಹಿತ ಒಂದು. ಉತ್ತರ ಪ್ರದೇಶ ಸರ್ಕಾರ 2017-18 ಸಾಲಿನ ವಾರ್ಷಿಕ ಬಜೆಟ್ನಲ್ಲಿ ನಮ್ಮ ಸಾಂಸ್ಕೃತಿಕ ಪರಂಪರೆ ಎಂಬ ಒಂದು ವಿಶೇಷ ವಿಭಾಗವನ್ನು ಮಾಡಿದೆ. ಆ ವಿಶೇಷ ವಿಭಾಗದಲ್ಲಿ ಆಗ್ರಾದ ತಾಜ್ ಮಹಲ್ ಈ ಪರಂಪರೆ ಯೋಜನೆಗಳಿಂದ ಅದಕ್ಕೆ ಹೊರಗಿಡಲಾಗಿದೆ. ಅಂದರೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಅಂತ ಒಂದು ವಿಶೇಷ ವಿಭಾಗ ಏನು ಮಾಡಿದೆ ಈ ಒಂದು ಉತ್ತರ ಪ್ರದೇಶ ಸರ್ಕಾರ, ಮತ್ತು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಬಜೆಟ್ನಲ್ಲಿ ಕೆಲವು ಅಂದರೆ ಅನುದಾನವನ್ನು ನೀಡಲಾಗಿದೆ, ಹೆಚ್ಚಿನ ಅನುದಾನ. ಆ ಅನುದಾನವನ್ನು ಮೀಸಲಿಡಿದರಲ್ಲಿ ಆಗ್ರಾದ ತಾಜ್ ಮಹಲ್ ಆ ಒಂದು ಪಟ್ಟಿಯಲ್ಲಿ ಸೇರಿಕೊಂಡಿಲ್ಲ, ಅದಕ್ಕೆ ಹೊರಗಿಡಲಾಗಿದೆ ಅಂತೆ. ಆದರೆ ಈ ರಾಜ್ಯ ಬಜೆಟ್ನಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳಾದ ವಾರಣಾಸಿ, ಅಯೋಧ್ಯ, ಮಥುರಾ ಮತ್ತು ಚಿತ್ರಕೂಟಗಳ ಅಭಿವೃದ್ಧಿಗೆ ಈ ಯೋಜನೆಗಳನ್ನು ಘೋಷಿಸಲಾಗಿದೆ ಅಂತೆ. ಸೊ ಹಾಗಾದರೆ ನೆನಪಿಟ್ಕೊಡ್ರಿ,
ಉತ್ತರ ಪ್ರದೇಶದ ಒಂದು ನಮ್ಮ ಸಾಂಸ್ಕೃತಿಕ ಪರಂಪರೆ ಅಂತ ಒಂದು ವಿಶೇಷ ವಿಭಾಗ ಏನಿದೆ ಒಂದು ರಾಜ್ಯದ ಬಜೆಟ್ನಲ್ಲಿ, ವಾರ್ಷಿಕ ಬಜೆಟ್ನಲ್ಲಿ, ಆ ಒಂದು ಪರಂಪರೆ ಯೋಜನೆಯಲ್ಲಿ ವಾರಾಣಸಿ, ಅಯೋಧ್ಯ ಮಥುರಾ ಚಿತ್ರಕೂಟಗಳ ಅಭಿವೃದ್ಧಿಗೆ ಯೋಜನೆಗಳನ್ನು ಘೋಷಿಸಲಾಗಿದೆ. ಆದರೆ ಆ ಒಂದು ಪಟ್ಟಿಯಲ್ಲಿ ಅಂದರೆ ಪರಂಪರೆ ಯೋಜನೆಗಳ ಒಂದು ಪಟ್ಟಿಯಲ್ಲಿ ಆಗ್ರಾದ ತಾಜ್ಮಹಲ್ ಹೊರಗಡೆ ಇದೆ. ಆಗ್ರಾದ ತಾಜ್ಮಹಲ್ ಇದೊಂದು ವಿಶ್ವದ 7 ಅದ್ಭುತಗಳಲ್ಲಿ ಒಂದು. ಓಕೆ, ಚಿತ್ರದಲ್ಲಿ ಸಾಮಾಜಿಕ ಸಮಸ್ಯೆ ಬಿಂಬಿಸಿದ ಮಂಗೇಶ್ ಇವರೊಬ್ಬರು ಖ್ಯಾತ ವ್ಯಂಗ್ಯ ಚಿತ್ರಕಾರ. ಫುಲ್ ನೇಮು ಮಂಗೇಶ್ ತೆಂಡೂಲ್ಕರ್. ಇವರ ನಿಧನವಾಗಿದೆ. ಇವರು ಪ್ರಸಿದ್ಧ ನಾಟಕ ಬರಹಗಾರರಾದ ವಿಜಯ್ ತೆಂಡೂಲ್ಕರ್ ಅವರ ಸಹೋದರರು. ಇವರು ಮೂಲತಃ ಕೊಲ್ಲಾಪುರದವರು. ಸೊ ನೆನ್ಪಿಟ್ಕೊಳ್ರಿ, ಇವರು ಮೂಲತಃ ಕೊಲ್ಲಾಪುರದವರು. ಇವರ ನಿಧನವಾಗಿದೆ ಮಂಗೇಶ್ ತೆಂಡೂಲ್ಕರ್. ಇವರೊಬ್ಬರು ವ್ಯಂಗ್ಯ ಚಿತ್ರಕಾರ, ಖ್ಯಾತ ವ್ಯಂಗ್ಯ ಚಿತ್ರಕಾರ. ಇವರು ಪ್ರಸಿದ್ಧ ನಾಟಕ ಬರಹಗಾರರಾದ ವಿಜಯ್ ತೆಂಡೂಲ್ಕರ್ ಅವರ ಸಹೋದರ. ರಾಜ್ಯ ಧ್ವಜ ವಿನ್ಯಾಸಕ್ಕೆ ಸಮಿತಿ ರಚನೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಹಾಗೂ ಸಮಾಜ ಸೇವಕ ಭೀಮಪ್ಪ ಗುಂಡಪ್ಪ ಇವರು ಕನ್ನಡ ನಾಡಿಗೆ ಪ್ರತ್ಯೇಕ ಒಂದು ಧ್ವಜ ವಿನ್ಯಾಸಗೊಳಿಸಿ ಮತ್ತು ಶಾಸನಬದ್ಧತೆ ಒದಗಿಸಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಸಮಿತಿಯನ್ನ ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷರು ಚಕ್ರವರ್ತಿ ಮೋಹನ್. ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ. ಈ ಸಮಿತಿಯಲ್ಲಿ 9 ಜನ ಸದಸ್ಯರು ಇರ್ತಾರೆ, ಮೆಂಬರ್ಸ್ ಅನ್ನ ಇರ್ತಾರೆ. ಇವರು ಈ ರಾಜ್ಯಕ್ಕೆ ಪ್ರತ್ಯೇಕ ಧ್ವಜವನ್ನ ವಿನ್ಯಾಸಗೊಳಿಸಲು ಮತ್ತು ಧ್ವಜಕ್ಕೆ ಶಾಸನಬದ್ಧತೆ ಒದಗಿಸುವ ಕುರಿತು ಒಂದು ಸಮಗ್ರ ವರದಿಯನ್ನ ಇವರು ನೀಡ್ತಾರೆ. ಅಂದ್ರೆ ಈ ಒಂದು ಸಮಗ್ರ ವರದಿಯನ್ನು ನೀಡೋಗೋಸ್ಕರನೇ ಸಹಿತ ಈ ಒಂದು ಸಮಗ್ರ ವರದಿಯನ್ನು ನೀಡೋಗೋಸ್ಕರ ರಾಜ್ಯ ಸರ್ಕಾರ ಈ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ಅದೇ ರೀತಿ SR ಬೊಮ್ಮಾಯಿ ವಿರುದ್ಧ ಭಾರತ ಒಕ್ಕೂಟ ಪ್ರಕರಣ, ಅದು 1994ರಲ್ಲಿ ಜರುಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ರಾಜ್ಯಗಳು ತಮ್ಮದೇ ಧ್ವಜ ಹೊಂದುವ ಒಂದು ಕುರಿತು ತೀರ್ಪಿನಲ್ಲಿ ಉಲ್ಲೇಖ ಆಗಿದೆಯಂತೆ. ಸೊ ಹಾಗಾಗಿ ಇದಕ್ಕೆ ಯಾವುದೇ ಒಂದು ನಿರ್ಬಂಧ ಇಲ್ಲ. ರಾಜ್ಯಗಳು ತಮ್ಮದೇ ಆದ ಒಂದು ಧ್ವಜವನ್ನ ಹೊಂದುವುದು ಅವಕಾಶವಿದೆ ಅಂತ ಈ ಒಂದು ಪ್ರಕರಣದ ಮೂಲಕ ಅದು ತೀರ್ಪನ್ನ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ಈಗ ನಮ್ಮ ರಾಜ್ಯದಲ್ಲಿ ಧ್ವಜವನ್ನ ವಿನ್ಯಾಸಗೊಳಿಸಬೇಕೋಸ್ಕರ ಮತ್ತೆ ಶಾಸನಬದ್ಧತೆ ಒದಗಿಸೋಸ್ಕರ ಆ ಧ್ವಜಕ್ಕೆ ಒಂದು ಪ್ರತ್ಯೇಕ ಧ್ವಜಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ರಕ್ಷಣಾ ಇಲಾಖೆಯೊಂದಿಗೆ HAL ಒಪ್ಪಂದ. ನಮ್ಮ ದೇಶದಲ್ಲಿ ವಿವಿಧ ಮೌಲ್ಯದ ಯುದ್ಧ ವಿಮಾನಗಳ ನಿರ್ಮಾಣಗೋಸ್ಕರ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದು HAL. ಹಾಗಾಗಿ ಮೇಕ್ ಇನ್ ಇಂಡಿಯಾ ಒಂದು ಅಡಿಯಲ್ಲಿ ಹಿಂದೂಸ್ತಾನ್ ಟರ್ಬೋಪ್ರೋಪ್ ಟೆನರ್ 40, ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ಸ್, ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಸ್, ಅದೇ ರೀತಿ DO-228 ಯುದ್ಧ ವಿಮಾನ, ಜಾಗ್ವರ್ DAR-IN-3 ಹಾಗೂ ಮಿರಾಜ್ 2000. ಸೊ ಹಲವಾರು ವಿಮಾನಗಳನ್ನ ನಿರ್ಮಾಣ ಮತ್ತೆ ಅವುಗಳನ್ನ ಮೇಲ್ದರ್ಜೆಗೆ ಏರಿಸುವುದಕ್ಕೋಸ್ಕರ HAL ರಕ್ಷಣಾ ಇಲಾಖೆಯೊಂದಿಗೆ 17,900 ಕೋಟಿ ರೂಪಾಯಿ ಮೌಲ್ಯದ ವಾರ್ಷಿಕ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆಯಂತೆ. ಸೊ ಇಲ್ಲಿ ನೆನಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿ ಯಾವ ಇಲಾಖೆಗಳಿಗೆ ನಡುವೆ ಒಪ್ಪಂದವನ್ನಾಗಿದೆ ಅಂದ್ರೆ ರಕ್ಷಣಾ ಇಲಾಖೆ ಮತ್ತು HAL. ಸೊ ಇದರ ಮುಖ್ಯ ಉದ್ದೇಶ ಏನಂದ್ರೆ HAL ಯುದ್ಧ ವಿಮಾನಗಳ ನಿರ್ಮಾಣಗೋಸ್ಕರ ಈ ಒಂದು ಒಪ್ಪಂದವನ್ನ ರಕ್ಷಣಾ ಇಲಾಖೆ ಜೊತೆ ಮಾಡಿಕೊಂಡಿದೆ. ಅದು 17,900 ಕೋಟಿ ರೂಪಾಯಿ ಮೌಲ್ಯದ. ಭಾರತ ತಂಡಕ್ಕೆ ರವಿಶಾಸ್ತ್ರಿ ಮುಖ್ಯ ಕೋಚ್. ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ. ಸೊ ಅಂದ್ರೆ ನಮ್ಮ ಭಾರತ ತಂಡಕ್ಕೆ ಮೊದಲು ಮುಖ್ಯ ಕೋಚ್ ಆಗಿರೋರು ಅನಿಲ್ ಕುಂಬ್ಳೆ ಅವರಿದ್ರು. ಅವರು ರಿಸೈನ್ ಅನ್ನ ಮಾಡಿದರೆ ನಂತರ ಈಗ ಭಾರತ ತಂಡಕ್ಕೆ ಮುಖ್ಯ ಕೋಚ್ ಆಗಿ ನೇಮಕರಾಗಿದ್ದವರು ರವಿಶಾಸ್ತ್ರಿ. ಸೊ ಇದರಲ್ಲಿ BCCI ಅವರು ಜಹೀರ್ ಖಾನ್ ಅವರಿಗೆ ಬೌಲಿಂಗ್ ಸಲಹೆಗಾರಾಗಿ ಒಂದು ನೇಮಕ ಮಾಡಲಾಗಿದೆ. ಅದೇ ರೀತಿ ದ್ರಾವಿಡ್ ಅವರಿಗೆ ಬ್ಯಾಟಿಂಗ್ ಸಲಹೆಗಾರಾಗಿ. ಅಂದ್ರೆ ಭಾರತ ಕ್ರಿಕೆಟ್ ತಂಡವು ಒಂದು ವೇಳೆ ಹೊರದೇಶದಲ್ಲಿ ಯಾವುದೇ ಒಂದು ಟೂರ್ನಿಯಲ್ಲಿ ಆಡಬೇಕಾದ್ರೆ ಅಂತಹ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ಬ್ಯಾಟಿಂಗ್ ಸಲಹೆಗಾರಾಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ ಅಂತ BCCI ತಿಳಿಸಿದೆ. ಸೊ ಕರ್ನಾಟಕದ ರಾಹುಲ್ ಅವರು ಭಾರತ್ ಎ ತಂಡಕ್ಕೆ ಕೋಚ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರಂತೆ. ಸೊ ಇಲ್ಲಿ ಭಾರತ ತಂಡದ ಕೋಚ್ಗಳ ಹೆಸರು ಮತ್ತು ಅವರ ಅವಧಿಯನ್ನ ಕೊಟ್ಟಿದೆ ಮತ್ತೆ ಯಾವ ದೇಶದವರು ಅಂತ ಕೊಟ್ಟಿದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತ ತಂಡಕ್ಕೆ ಕೋಚ್ ಆಗಿ ನೇಮಕರಾಗಿದ್ದರು ಬಿಷನ್ ಸಿಂಗ್ ಬೇಡಿ. ಸೊ ಇದು ನೆನ್ಪಿಟ್ಕೊಡ್ರಿ, ಮೊದಲನೇದು ಒಂದು ನೆನ್ಪಿಟ್ಕೊಡ್ರಿ. ಅದೇ ರೀತಿ ಲಾಸ್ಟ್ ಅಂದ್ರೆ 2016-17ರಲ್ಲಿ ಅನಿಲ್ ಕುಂಬ್ಳೆ ಅವರು ನೇಮಕರಾಗಿದ್ದರು. ಈಗ ಹೊಸದಾಗಿ ನೂತನವಾಗಿ ನೇಮಕರಾಗಿದ್ದವರು ಮುಖ್ಯ ಕೋಚ್ ಆಗಿ ರವಿಶಾಸ್ತ್ರಿ ಅವರು. ರವಿಶಾಸ್ತ್ರಿ ಅವರು ಇವರೊಬ್ರು ಮಾಜಿ ಕ್ರಿಕೆಟಿಗ. ಸೊ ಅವರ ಸಾಧನೆ ಮತ್ತು ಅದರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡ್ಕೊಳ್ಳಿ.
ರಾಜ್ಯ ಬಜೆಟ್ನಲ್ಲಿ ಪೊಲೀಸರ ಪಾಲು ಶೇಕಡ 1.8ರಷ್ಟು ಮಾತ್ರ. ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ತಮ್ಮ ಬಜೆಟ್ನ ಒಟ್ಟು ಮೊತ್ತದಲ್ಲಿ ಸರಾಸರಿ ಶೇಕಡ 3ರಷ್ಟನ್ನು ಮಾತ್ರ ತಮ್ಮ ಪೊಲೀಸ್ ಇಲಾಖೆಗಾಗಿ ವಿನಿಯೋಗಿಸ್ತಾ ಇದ್ದಂತೆ. ಹೀಗೆ ಅತ್ಯಂತ ಕಡಿಮೆ ಹಣ ನೀಡುತ್ತಿರುವ ಮೊದಲ 6 ರಾಜ್ಯಗಳ ಒಂದು ಪಟ್ಟಿಯಲ್ಲಿ ನಮ್ಮ ಕರ್ನಾಟಕವು ಸೇರಿದಂತೆ. ಈ ಒಂದು ರಿಸರ್ಚ್ ಅನ್ನು ಮಾಡಿದವರು PRS ಲೆಜಿಸ್ಲೇಟಿವ್ ರಿಸರ್ಚ್ ಎಂಬ ಒಂದು ಸಂಸ್ಥೆ ಈ ಒಂದು ಅಧ್ಯಯನವನ್ನು ನಡೆಸಿತು. ಭಾರತದಲ್ಲಿ ಪೊಲೀಸರ ಸುಧಾರಣೆ ಎಂಬ ಒಂದು ಅಧ್ಯಯನವನ್ನು ನಡೆಸಿ ವರದಿಯನ್ನು ಬಿಡುಗಡೆ ಮಾಡಿತು. ಆ ವರದಿಯಲ್ಲಿ ರಾಜ್ಯ ಬಜೆಟ್ನಲ್ಲಿ ಪೊಲೀಸರ ಪಾಲು ಶೇಕಡ 1.8ರಷ್ಟು ಮಾತ್ರ ಇದೆ ಅಂತ ಆ ಒಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಹಾಗಾಗಿ ಅತಿ ಕಡಿಮೆ ಹಣ ನೀಡುತ್ತಿರುವ ರಾಜ್ಯಗಳು ಯಾವೆಂದರೆ ಒಡಿಶಾ, ಗುಜರಾತ್, ಕರ್ನಾಟಕ, ಹಿಮಾಚಲ್ ಪ್ರದೇಶ್, ತೆಲಂಗಾಣ, ಮಧ್ಯಪ್ರದೇಶ್. ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಹೆಚ್ಚು ವೆಚ್ಚ ಮಾಡುತ್ತಿರುವ ರಾಜ್ಯಗಳು ಯಾವೆಂದರೆ ಮಣಿಪುರ್, ನಾಗಾಲ್ಯಾಂಡ್, ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರ್. ಸೊ ನೆನಪಿಟ್ಕೊಡ್ರಿ, ಕರ್ನಾಟಕ ಏನಂದ್ರೆ 3ನೇ ಸ್ಥಾನದಲ್ಲಿ, ಅಂದರೆ ಈ ಒಂದು ರಾಜ್ಯ ಬಜೆಟ್ನಲ್ಲಿ ಪೊಲೀಸರಿಗೆ ಏನು ಪಾಲು ನೀಡಬೇಕು ಅದು ಕರ್ನಾಟಕ 3ನೇ ಸ್ಥಾನದಲ್ಲಿ, ಅಂದರೆ 1.8ರಷ್ಟು ಮಾತ್ರ ಪಾಲನ ಈ ಒಂದು ಬಜೆಟ್ನಲ್ಲಿ ಪೊಲೀಸರಿಗೆ ಮೀಸಲಾತಿ ಆಗಿರ್ತಾ ಇದಂತೆ. ಪ್ರಧಾನಿ ನರೇಂದ್ರ ಮೋದಿ ಈಚೆಗೆ ಬಿಡುಗಡೆ ಮಾಡಿದ ಪುಸ್ತಕದ ಹೆಸರು ಪ್ರೆಸಿಡೆಂಟ್ ಪ್ರಣವ್ ಮುಖರ್ಜಿ ಎ ಸ್ಟೇಟ್ಸ್ಮನ್. ಕೇಂದ್ರ ಸರ್ಕಾರದ ಕೌಶಲ ಭಾರತ ಯೋಜನೆಯ ರಾಯಭಾರಿಯಾಗಿ ನೇಮಕರಾದವರು ಆಯ್ಕೆಯಾದವರು ಸಚಿನ್ ತೆಂಡೂಲ್ಕರ್. ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ 41ನೇ ವಾರ್ಷಿಕ ಸಮ್ಮೇಳನವನ್ನು ಪೋಲೆಂಡ್ ದೇಶದ ಆಯೋಜಿಸಿತ್ತು. ಈಚೆಗೆ ನಿಧನರಾದ ಗಾಯಕಿ ಸವಿತಾ ಚೌಧರಿ ಇವರು ಪಶ್ಚಿಮ ಬಂಗಾಳ ರಾಜ್ಯದವರು. 2017ನೇ ಜಾಗತಿಕ ಶಾಂತಿ ಸೂಚಕದಲ್ಲಿ 163 ರಾಷ್ಟ್ರಗಳ ಪೈಕಿ ಭಾರತ 137ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದ ಅತಿದೊಡ್ಡ ಜಾಗತಿಕ ಕೌಶಲ ಉದ್ಯಾನವನ್ನು ಭೋಪಾಲ್ ನಗರದಲ್ಲಿ ಸ್ಥಾಪಿಸಲಾಗ್ತಾ ಇದೆ. ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಜುಲೈ 2ರಂದು ಆಚರಿಸಲಾಗುತ್ತದೆ. 2017ರ ಜುಲೈ 2ರಂದು ಯಾವ ದೇಶದ 2ನೇ ದೊಡ್ಡ ರಾಕೆಟ್ ಲಾಂಗ್ ಮಾರ್ಚ್ 5Y2 ಉಡಾವಣೆ ಮಾಡುವ ಪ್ರಯತ್ನ ವಿಫಲವಾಯಿತು. ಈ 2017ರ ಜುಲೈ 2ರಂದು ಚೀನಾ ದೇಶದ 2ನೇ ದೊಡ್ಡ ರಾಕೆಟ್ ಲಾಂಗ್ ಮಾರ್ಚ್ 5Y2 ಎಂಬ ಒಂದು ಹೆಸರಿನ ಉಡಾವಣೆ ಮಾಡುವ ಪ್ರಯತ್ನ ವಿಫಲವಾಯಿತು. ಇಂಡೋ ಥಾಯ್ ಜಂಟಿ ಮಿಲಿಟರಿ ಕವಾಯತ್ ಎಕ್ಸ್ ಮೈತ್ರಿ 2017 ಭಾರತದ ಹಿಮಾಚಲ್ ಪ್ರದೇಶದಲ್ಲಿ ನಡೆಯುತ್ತಿದೆ. ಈಚೆಗೆ ಜರ್ಮನಿ ದೇಶವು ಮೊದಲ ಫುಟ್ಬಾಲ್ ಕಾನ್ಫೆಡರೇಷನ್ ಕಪ್ ಜಯಿಸಿದೆ. ಈಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಸಲ ಇಸ್ರೇಲ್ ರಾಷ್ಟ್ರಕ್ಕೆ ಭೇಟಿಯನ್ನ ನೀಡಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿಯ ನೂತನ ಅಧ್ಯಕ್ಷರು ರಾಜೇಶ್ ಶಾ. ಭಾರತೀಯ ಚುನಾವಣಾ ಆಯೋಗವು ಯಾವ ಸಾಮಾಜಿಕ ಜಾಲತಾಣದೊಂದಿಗೆ ಸೇರಿಕೊಂಡು ವೋಟರ್ ರಿಜಿಸ್ಟ್ರೇಷನ್ ರಿಮೈಂಡರ್ ಎನ್ನುವ ಅಭಿಯಾನಕ್ಕೆ ಚಾಲನೆ ನೀಡಿತು? ಇದರ ಬಗ್ಗೆ ಡಿಸ್ಕಸ್ ಮಾಡಿದೆ. ಫೇಸ್ಬುಕ್ ಎಂಬ ಒಂದು ಸಾಮಾಜಿಕ ಜಾಲತಾಣದೊಂದಿಗೆ ಭಾರತೀಯ ಚುನಾವಣಾ ಆಯೋಗವು ವೋಟರ್ ರಿಜಿಸ್ಟ್ರೇಷನ್ ರಿಮೈಂಡರ್ ಎನ್ನುವ ಅಭಿಯಾನಕ್ಕೆ ಚಾಲನೆ ನೀಡಿದೆ. 2017ನೇ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಆತಿಥ್ಯ ವಹಿಸಿದ ರಾಜ್ಯ ಒಡಿಶಾ. ಪ್ರಪಂಚದ ಮೊಟ್ಟ ಮೊದಲ ಅರಣ್ಯ ನಗರವನ್ನು ನಿರ್ಮಾಣ ಮಾಡುತ್ತಿರುವ ದೇಶ ಚೀನಾ. ಪ್ರಪಂಚದ ಮೊಟ್ಟ ಮೊದಲ ಅರಣ್ಯ ನಗರವನ್ನು ಫಾರೆಸ್ಟ್ ಸಿಟಿಯನ್ನು ನಿರ್ಮಾಣ ಮಾಡುತ್ತಿರುವ ದೇಶ ಚೀನಾ. 12ನೇ ಆವೃತ್ತಿಯ G20 ಆತಿಥ್ಯ ವಹಿಸಿದ ದೇಶ ಜರ್ಮನಿ. ಜರ್ಮನಿಯ ಹ್ಯಾಮರ್ನಲ್ಲಿ 12ನೇ ಆವೃತ್ತಿಯ G20 ಒಂದು ಸಭೆಯನ್ನು ಅಲ್ಲಿ ಸಮಿತಿನ ನಡೆಯಿತು. UPSCಯ ನೂತನ ಸದಸ್ಯರಾಗಿ ಇತ್ತೀಚೆಗೆ ನೇಮಕರಾದವರು ಡಾಕ್ಟರ್ ಮನೋಜ್ ಸೋನಿ. ಟೋಟಲ್ ಆಗಿ UPSCಯಲ್ಲಿ ಈಗ 8 ಸದಸ್ಯರಿದ್ದಾರೆ. 2017ರ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಮೆಲ್ಬೋರ್ನ್ನ ರಾಯಭಾರಿ ವಿದ್ಯಾ ಬಾಲನ್. ಭಾರತದಲ್ಲಿ ಮೊದಲ ಬಾರಿಗೆ ಒಡಿಶಾ ರಾಜ್ಯದಲ್ಲಿ ಜಾನುವಾರುಗಳ ಬ್ಲಡ್ ಬ್ಯಾಂಕ್ ಸ್ಥಾಪಿಸಲಾಗುತ್ತಿದೆ. ಉತ್ತರ ಪ್ರದೇಶದ ನೂತನ ರಾಜ್ಯ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕರಾದವರು ರಾಜೀವ್ ಕುಮಾರ್. ಕಮಿಟ್ ಎನ್ನುವ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕೇಂದ್ರ ಸಚಿವರು ಜಿತೇಂದ್ರ ಸಿಂಗ್. ಕಮಿಟ್ ಎಂಬ ಒಂದು ತರಬೇತಿ ಕಾರ್ಯಕ್ರಮ ಅಂದರೆ ಅಧಿಕಾರಿಗಳಿಗೆ ಒಂದು ಪಬ್ಲಿಕ್ ಸರ್ವಿಸ್ ಅನ್ನ ಉತ್ತಮ ರೀತಿಯಲ್ಲಿ ಕೊಡೋದಕ್ಕೋಸ್ಕರ ಕಮಿಟ್ ಎಂಬ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರೆ ಅದು ಜಿತೇಂದ್ರ ಸಿಂಗ್. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದರೆ ನೀವು
KPC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕನ್ನು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.